ನಮಸ್ತೆ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚರಣ್. ಶಿವಮೊಗ್ಗ ಹೊಸನಗರ ತಾಲೂಕಿನ ಗಡಿ ಭಾಗದಲ್ಲಿ ಭಾರೀ ಅಪಘಾತ ಸಂಭವಿಸಿದೆ. ಅರಸಾಳು ಮತ್ತು ಸೂಡೂರು ಗ್ರಾಮಗಳ ಮಧ್ಯೆ ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಹೊಸನಗರದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಶ್ರೀ ಅನ್ನಪೂರ್ಣೇಶ್ವರಿ ಎಂಬ ಖಾಸಗಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಚಾಲಕ ಸೇರಿದಂತೆ ಸುಮಾರು 40 ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಚಲಿಸುತ್ತಿದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದನ್ನು ಗಮನಿಸಿದ ಚಾಲಕ ತಕ್ಷಣವೇ ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆಸಿ ಬಸ್ ನಿಲ್ಲಿಸಿದ್ದಾನೆ. ಈ ವೇಳೆ ಗದ್ದಲ ಉಂಟಾಗಿ ಕೆಲವರು ಬಸ್ನಿಂದ ಜಿಗಿದು ರಕ್ಷಣೆ ಪಡೆದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಕರೊಬ್ಬರು ಕನ್ನಡ ಗ್ಲೋಬಲ್ ಚಾನೆಲ್ನೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಗೊತ್ತಾಗಿದ್ದಂದ್ರೆ ನಾನು ಕ್ಯಾಬಿನ್ ಅಲ್ಲೇ ಇದ್ದೆ, ಕ್ಯಾಬಿನ್ ಅಪೋಸಿಟ್ ಅಲ್ಲೇ ಇದ್ದೆ. ಸಡನ್ ಬಸ್ ಮೂವಿಂಗ್ ಅಲ್ಲಿ ಇರ್ಬೇಕಾದ್ರೆ ಬಗ್ಗಂತ ಬೆಂಕಿ ಹತ್ಕೊಂತ. ಏನಕ್ಕೆ ಬೆಂಕಿ ಹತ್ತಿದ್ದು? ಏನಕ್ ಬೆಂಕಿ ಹತ್ತಿದೆ ಅಂತ ಗೊತ್ತಿಲ್ಲ, ಹಂಗೆ ಬೆಂಕಿ ಹತ್ತಿರೋದು. ಸಡನ್ ಹೋಗ್ತಿರ್ಬೇಕಾದ್ರೆ ಸಡನ್ ಬೆಂಕಿ ಹತ್ತು. ಡ್ರೈವರು ಕಂಡಕ್ಟರ್ ಇದ್ರ ಮೇಲೆ ಹಾರಿದ್ರು. ಅಲ್ಲಿ 2 ಜನ ಇದ್ರು ಇದ್ರಲ್ಲೇ ಎದುರುಗಡೆ. ಸಡನ್ ಇದ್ ಮಾಡಿ ಅವ್ರ ಆಮೇಲೆ ಬಸ್ಸು ಕೈ ಬಿಟ್ಬಿಟ್ರು. ಬಸ್ಸು ಮರಕ್ಕೆ ಹೋಗಿ ಹೊಡಿತು. ಆ ಬಸ್ನಲ್ಲಿ ಕುಳಿತಿದ್ದವರು ಕೇವಲ ಪ್ರಯಾಣಿಕರಲ್ಲ, ಅವರಲ್ಲಿ ಮಗಳ ಮದುವೆಯ ಕನಸು ಹೊತ್ತಿದ್ದ ತಂದೆ ಇದ್ದ, ಮಗನ ಬರುವಿಕೆಗಾಗಿ ಕಾಯುತ್ತಿದ್ದ ತಾಯಿ ಇದ್ದಳು. ಯಾರೋ ಒಬ್ಬರ ಮುದ್ದಿನ ಮಗು ಅಪ್ಪನ ಹೆಗಲ ಮೇಲೆ ತಲೆ ಇಟ್ಟು ಮಲಗಿತ್ತು. ಯಾರದೋ ಮನೆಯ ಜ್ಯೋತಿ, ಯಾರದೋ ಬದುಕಿನ ಆಸರೆ ಆ 4 ಚಕ್ರದ ಒಳಗೆ